ಇಂದು ಬಜೆಟ್ ಮೇಲಿನ ಚರ್ಚೆಗೆ ಸಿಎಂ ಉತ್ತರವನ್ನ ಕೊಡಲಿದ್ದಾರೆ. ಉತ್ತರದ ವೇಳೆ ಬಿಜೆಪಿ ಸದ್ದುಗದ್ದಲ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆಯೂ ಕೂಡ ಸದನದಲ್ಲಿ ಧರಣಿಯನ್ನ ನಡೆಸಿದ್ರು ಬಿಜೆಪಿ ನಾಯಕರು. ಇವತ್ತು ಕೂಡ ಇದೇ ಗದ್ದಲ ಕೋಲಾಹಲ ಮುಂದುವರಿಯುವಂತ ಸಾಧ್ಯತೆ ಇದೆ. ನಿನ್ನೆಯೂ ಕೂಡ ಸದನದಲ್ಲಿ ಧರಣಿಯನ್ನ ನಡೆಸಿದ್ರು ಬಿಜೆಪಿಯ ನಾಯಕರು. ಪಾಕ್ ಜಿಂದಾಬಾದ್ ಘೋಷಣೆ ವಿಚಾರದಲ್ಲಿ ಧರಣಿಯನ್ನ ಮಾಡಲಾಗಿತ್ತು. ಸರ್ಕಾರದ ಉತ್ತರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಲಿವೆ ವಿಪಕ್ಷಗಳು. ಉಭಯ ಸದನಗಳಲ್ಲಿ ಇವತ್ತೂ ಕೂಡ ಧರಣಿ ನಡೆಯುವಂತ ಸಾಧ್ಯತೆ ಇದೆ. ಸರ್ಕಾರದ ಮೇಲೆ ಸವಾರಿ ಮಾಡೋಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಜಿಂದಾಬಾದ್ ಘೋಷಣೆ ವಿಚಾರದಲ್ಲಿ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ರಾಜಭವನದ ಕದ ತಟ್ಟಲಿದ್ದಾರೆ ಬಿಜೆಪಿಯ ಪಡೆ. ನಿನ್ನೆ ಕೂಡ ಈ ಎಲ್ಲ ಬೆಳವಣಿಗೆಗಳಾಗಿತ್ತು. ಸದನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಚರ್ಚೆಗೆ ಅವಕಾಶ ಇರಲಿಲ್ಲ. ಇಲ್ಲಿ ವಿಧಾನಸೌಧದಲ್ಲೇ ಪಾಕ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂಥ ಆರೋಪ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲೇಬೇಕು. ಯಾರೇ ತಪ್ಪಿತಸ್ಥರಿದ್ರೂ ಕಠಿಣ ಕ್ರಮವನ್ನು ವಿಧಿಸಲೇಬೇಕು ಅಂತ ಆಗ್ರಹಿಸಿ ಧರಣಿಯನ್ನ ಮಾಡಲಾಗಿತ್ತು. ವಾಗ್ಯುದ್ಧ ಆಗಿತ್ತು, ಮಾತಿಗೆ ಮಾತು ಬೆಳೆದಿತ್ತು. ಕೊನೆಗೆ ಮಾರ್ಷಲ್ಗಳ ಎಂಟ್ರಿ ಕೂಡ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ. ಇವತ್ತು ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ರಣತಂತ್ರವನ್ನ ಹೆಣೆದಿದೆ. ರಾಜ್ಯದಾದ್ಯಂತ ನಿನ್ನೆ ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿತ್ತು. ಸದನದ ಒಳಗೂ ಮತ್ತು ಹೊರಗೂ ಎರಡೂ ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಇವತ್ತು ಆ ಎಲ್ಲ ಬೆಳವಣಿಗೆಗಳಾಗುವಂತ ನಿರೀಕ್ಷೆ ಸಾಧ್ಯತೆ ಇದೆ ಮತ್ತು ರಾಜ್ಯಪಾಲರ ಗಮನಕ್ಕೆ ತರುವುದಕ್ಕೆ ಇದೀಗ ಬಿಜೆಪಿ ಕೂಡ ಮುಂದಾಗಿರುವಂಥದ್ದು. ರಾಜಭವನದ ಕದ ತಟ್ಟೋಕೆ ಬಿಜೆಪಿ ಪಡೆ ರೆಡಿ ಆಗಿದೆ. ಈ ಜಿಂದಾಬಾದ್ ಘೋಷಣೆ ವಿಚಾರದಲ್ಲಿ ಕ್ರಮಕ್ಕೆ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ ಇವತ್ತು ಸದನದಲ್ಲಿ ಗದ್ದಲ ಕೋಲಾಹಲ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ನಿನ್ನೆ ಇದೇ ರೀತಿಯಾದಂಥ ಬೆಳವಣಿಗೆ ಕೂಡ ಆಗಿತ್ತು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ನಿನ್ನೆ ಕೂಡ ಒಂದಷ್ಟು ಬೆಳವಣಿಗೆಗಳಾಗಿತ್ತು, ಗದ್ದಲ ಕೋಲಾಹಲ ಎಲ್ಲವೂ ಆಗಿತ್ತು. ಇವತ್ತು ಕೂಡ ಏನೆಲ್ಲ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ? ಇವತ್ತು ಕೂಡ ಪಾಕ್ ಪರ ಘೋಷಣೆ ಹಿನ್ನೆಲೆ ಸಾಕಷ್ಟು ಸದನದಲ್ಲಿ ಕಾವು ಮೂಡುವ ವಾತಾವರಣ ಇದೆ. ಜೊತೆಗೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ವಿಪಕ್ಷ ನಾಯಕರು ಸಂಬಂಧಪಟ್ಟವಂತರ ನಾಯಕರನ್ನ ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕು, ಸರ್ಕಾರ ಕೂಡಲೇ ತಕ್ಷಣವೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹವನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಸಾಕಷ್ಟು ಚರ್ಚೆ ಆಗುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ನಿನ್ನೆ ಕೂಡ ಹೇಳಿದ್ರು, ವಿಪಕ್ಷ ನಾಯಕ ಆರೋಚಕ್ ಕೂಡ ಹೇಳಿದ್ರು, ನಾವು ಸಂಬಂಧಪಟ್ಟಂತವರ ಮೇಲೆ ಕ್ರಮ ಕೈಗೊಳ್ಳುವವರೆಗೂ ನಾವು ಹೋರಾಟ ಮಾಡ್ತೀವಿ, ಹೋರಾಟ ನಿಲ್ಸೋಲ್ಲ ಎಂಬ ವಿಚಾರವನ್ನ ಪದೇ ಪದೇ ಪುನರುಚ್ಚಾರ ಮಾಡಿದ್ರು. ನಿನ್ನೆ ಜೊತೆಗೆ ಏನು ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ ಮೂಲಕ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಸಾಕಷ್ಟು ವಿಪಕ್ಷಗಳು ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ಆಗ್ರಹವನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿವರೆಗೂ ಸರ್ಕಾರ ಯಾಕೆ ಎಚ್ಚೆತ್ಕೊಂಡಿಲ್ಲ, ಸರ್ಕಾರದ ನಾಯಕರು ಅವರಿಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅಂತವರ ವಿರುದ್ಧ ಕ್ರಮ ಕೈಗೊಳ್ಬೇಕು, ಇದು ದೇಶದ್ರೋಹದ ಒಂದು ಪ್ರಕರಣ ಆಗಿರೋದ್ರಿಂದ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು, ತಕ್ಷಣ ಕ್ರಮ ಕೈಗೊಳ್ಬೇಕು ಅನ್ನೋದು ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಆರೋಪ ಸಾಕಷ್ಟು ಒಂದು ವಾಗ್ದಾಳಿಯನ್ನು ನಡೆಸಿದ್ರು. ಜೊತೆಗೆ ಒಂದಿಷ್ಟು ಸರ್ಕಾರದ ಧೋರಣೆ ಮಾಡ್ತಾ ಇದೆ, ಸರ್ಕಾರ ಸಾಕಷ್ಟು ಧೋರಣೆ ಮಾಡ್ತಾ ಇದೆ, FSL ವರದಿ ಬರೋವರೆಗೂ ಕಾಯ್ಬೇಕಾ, ಸಾಕ್ಷ್ಯಾಧಾರಗಳು ಇದೆ, ಹಾಗಾಗಿ ಅಂತವರ ಮೇಲೆ ಕ್ರಮಕ್ಕೆ ಯಾಕೆ ಕೈಗೊಳ್ತಾ ಇಲ್ಲ, ಇದಕ್ಕೆ ಸೂಕ್ತ ಕಾರಣ ಕೊಡಬೇಕು, ಹಾಗೂ ಸಿಎಂ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಕೂಡ ಒತ್ತಾಯ ಮಾಡ್ತಾ ಇದ್ದಂಥದ್ದು. ಹಾಗಾಗಿ ಇವತ್ತು ಸಾಕಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಅಂದ್ರೆ JDS ಹಾಗೂ ಬಿಜೆಪಿ ನಾಯಕರು ಇಬ್ಬರು ಸದನದ ಒಳಗೆ ಹಾಗೂ ಹೊರಗೆ ಹೋರಾಟ ಮಾಡೋಕೆ ತೀರ್ಮಾನ ಮಾಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.